ಆಧುನಿಕ ಶಿಕ್ಷಣದ ನೆಪದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾರತೀಯತೆಯಿಂದ ದೂರ ಉಳಿಯಬಾರದು ಎಂಬುದು ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಯ ಕಳಕಳಿ. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣಕ್ಕಾಗಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿದ ಸಂಭ್ರಮ. ಭಾರತದ ನೈಜ ಇತಿಹಾಸ, ಸಂಸ್ಕೃತಿ, ಸಾಮರಸ್ಯ ಮತ್ತು ಪರಂಪರೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಸಾಹಿತ್ಯ, ಶಿಕ್ಷಣ, ಆರೋಗ್ಯ, ಸೇವಾ ಕಾರ್ಯ ಒಳಗೊಂಡಂತೆ ಸಮಾಜದ ಅಭಿವೃದ್ಧಿಗೆ ಹಲವಾರು ಯೋಜನೆ ನಿರೂಪಿಸಿ ಜನಪರ ಕೆಲಸ ಮಾಡುವ ರಾಷ್ಟ್ರೋತ್ಥಾನ ಪರಿಷತ್ತಿಗೆ 60 ವರ್ಷಗಳು ತುಂಬಿವೆ. ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಮಕ್ಕಳಿಗೆ ಪಂಚಮುಖಿ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂದರೆ ಮಕ್ಕಳ ದೈಹಿಕ, ಮಾನಸಿಕ, ಭಾವನಾತ್ಮಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಾಗಲು ಅನೇಕ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಈ ಎಲ್ಲ ದಿಕ್ಕುಗಳಲ್ಲಿ ಯೋಗ ಬಹುಮುಖ್ಯವಾದ ಪಾತ್ರ ವಹಿಸುತ್ತದೆ. ಇಂದು ವಿಶ್ವ ಯೋಗ ದಿನಾಚರಣೆ. ನಮ್ಮ ಭಾರತವೇ ಯೋಗದ ಜನ್ಮಭೂಮಿ. ಇಂದು ಪ್ರಪಂಚದ 165ಕ್ಕೂ ಹೆಚ್ಚು ದೇಶಗಳಲ್ಲಿ ಯೋಗವನ್ನು ಅಭ್ಯಾಸ ಮಾಡಲಾಗುತ್ತಿದೆ. ಅಮೆರಿಕ, ಲಂಡನ್, ಆಸ್ಟ್ರೇಲಿಯಾ ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ಜನರು ಯೋಗವನ್ನ ಕಲಿಯುತ್ತಿದ್ದಾರೆ. ಆದರೆ ನಿಜವಾದ ಯೋಗ ಸಂಸ್ಕೃತಿಯು ನಮ್ಮ ಭಾರತೀಯದ್ದೇ. ಈ ವರ್ಷ ಯೋಗ ದಿನಾಚರಣೆ ಅತ್ಯಂತ ಸಂಭ್ರಮ, ಸಡಗರ, ಸಂತೋಷದಿಂದ ನಡೆಯಿತು. ಎಲ್ಲ ವಿದ್ಯಾರ್ಥಿಗಳು ಸೇರಿ ಸಾಮೂಹಿಕ ಸೂರ್ಯ ನಮಸ್ಕಾರ ಮತ್ತು ವಿವಿಧ ಯೋಗಾಸನಗಳ ಅಭ್ಯಾಸ ಮಾಡಿದರು. ಕೆಲವು ಮಕ್ಕಳು ಯೋಗ ನೃತ್ಯ ಪ್ರದರ್ಶನ ನೀಡಿದರು. ಯೋಗ ಗೀತೆಗಳನ್ನ ಹಾಡಿದರು. ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳು ಕೆಲವು ಆಸನಗಳನ್ನ ಪ್ರದರ್ಶಿಸಿ ಯೋಗದ ಮಹತ್ವವನ್ನ ಮಕ್ಕಳಿಗೆ ವಿವರಿಸಿದರು. ಯೋಗ ಮಾಡಿದರೆ ಮಕ್ಕಳಲ್ಲಿ ಧೈರ್ಯ, ಶಿಸ್ತು, ಏಕಾಗ್ರತೆ, ಸ್ಮರಣ ಶಕ್ತಿ ಮತ್ತು ಒತ್ತಡ ನಿವಾರಣೆ ಮಾಡಲು ಸಾಧ್ಯವಾಗುತ್ತದೆ. ಯೋಗವು ಭಾರತವು ಜಗತ್ತಿಗೆ ಕೊಟ್ಟ ಅಮೂಲ್ಯ ಕೊಡುಗೆ. ರಾಷ್ಟ್ರೋತ್ಥಾನ ಪರಿಷತ್ ಹಲವು ದಶಕಗಳಿಂದ ಯೋಗವನ್ನು ಸಾವಿರಾರು ಜನರಿಗೆ ಒಂದು ಶಿಕ್ಷಣವಾಗಿ ಬೋಧಿಸುತ್ತಾ ಬಂದಿದೆ. ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಯೋಗವು ಪಠ್ಯದಲ್ಲಿ ಕಲಿಯಬೇಕಾದ ಒಂದು ಪ್ರಮುಖ ವಿಷಯ. ಪ್ರತಿನಿತ್ಯ ಮಕ್ಕಳಿಗೆ ಇಲ್ಲಿ ಯೋಗ ತರಗತಿಗಳು ನಡೆಯುತ್ತವೆ. ವಿದ್ಯಾರ್ಥಿಗಳಿಗೆ ದೇಶದ ಶಕ್ತಿಯ ಬಗ್ಗೆ ಅರಿವು ಹಾಗೂ ಅಭಿಮಾನ ಮೂಡಿಸಲು ಇದು ಅತ್ಯಗತ್ಯ. ರಾಷ್ಟ್ರೋತ್ಥಾನ ಪರಿಷತ್ತು ಇಂದು ವಿಭಿನ್ನ ನಗರಗಳಲ್ಲಿ ಯೋಗ ಕೇಂದ್ರಗಳನ್ನು ಸ್ಥಾಪಿಸಿ ನಿರಂತರವಾಗಿ ಜನಸಾಮಾನ್ಯರಿಗೆ ಯೋಗ ಶಿಕ್ಷಣ ನೀಡುತ್ತಿದೆ. ಯುವಕರಿಂದ ಹಿಡಿದು ಹಿರಿಯರ ತನಕ ಸಾವಿರಾರು ಜನರು ಈ ಕೇಂದ್ರಗಳಲ್ಲಿ ಶಿಸ್ತುಬದ್ಧ ಯೋಗಾಭ್ಯಾಸ ಮಾಡುತ್ತಿದ್ದಾರೆ. ಇದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಬಹುದೊಡ್ಡ ಹೆಜ್ಜೆ ಎನ್ನಬಹುದು. ಅಂತೆಯೇ ನಾವು ಪ್ರತಿನಿತ್ಯ ಕನಿಷ್ಠ 10 ನಿಮಿಷ ಯೋಗ ಅಭ್ಯಾಸ ಮಾಡುವ ಸಂಕಲ್ಪ ಮಾಡೋಣ. ನಮ್ಮ ಮನೆಯಲ್ಲಿ, ನಮ್ಮ ಸ್ನೇಹಿತರಿಗೆ ಮತ್ತು ಸಮಾಜಕ್ಕೆ ಯೋಗದ ಮಹತ್ವವನ್ನ ತಿಳಿಸಿ ಎಲ್ಲರಿಗೂ ಪ್ರೇರಣೆ ನೀಡೋಣ. ಯೋಗದ ಮೂಲಕ ನಾವು ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಮಾಡೋಣ. ಯೋಗ ಮಾಡೋಣ, ನಿರೋಗಿಯಾಗೋಣ, ಸ್ವಸ್ಥ ಭಾರತಕ್ಕೆ ನಾವೇ ಶಕ್ತಿ ಆಗೋಣ. ಜಯತಿ